ವೃಷಭ ರಾಶಿ, ಆರ್ಥಿಕವಾಗಿ ಅನುಕೂಲ ಇರ್ತದೆ. ನ್ಯಾಯಾಲಯಗಳಲ್ಲಿ ಇರತಕ್ಕಂತಹ ಸಮಸ್ಯೆಗಳು, ವ್ಯಾಜ್ಯಗಳು, ಕೇಸ್ಗಳು ಅದು ಸ್ವಲ್ಪ ಗತಿ ಪಡೀತದೆ. ಅಂದರೆ ಸ್ವಲ್ಪ ಮುಂದೆ ಅದಕ್ಕೆ ಚಾಲನೆ ಸಿಗ್ತಕ್ಕಂತಹ ಒಂದು ತಿಂಗಳು. ಗುರುವಿನ ಅನುಕೂಲ ಚೆನ್ನಾಗಿ ಇದೆ. ದ್ವಿತೀಯದಲ್ಲಿ ಪುನಃ ಗುರು, ಅದು ವಕ್ರಿ. ಬೇಕಾದಷ್ಟು ಆದಾಯ, ಆರ್ಥಿಕವಾಗಿರ್ತಕ್ಕಂತಹ ಹೂಡಿಕೆ, ಶುಭ ಕಾರ್ಯಗಳಲ್ಲಿ ಪ್ರಗತಿ. ಅನೇಕ ವಿಘ್ನಗಳು ಬರ್ತದೆ. ಶುಭ ಕಾರ್ಯಗಳು ಅಂತಂದರೆ ಏನಾದರೂ ಹೊಸ ಪರ್ಚೇಸು, ಇನ್ವೆಸ್ಟ್ಮೆಂಟಿನ ಒಂದು ವಿಸ್ತಾರ ಮಾಡ್ತಕ್ಕಂಥದ್ದು, ಕಂಪ್ನಿ ಮಾಡ್ತೀನಿ ಅಂತ, ಮದುವೆ ಮುಂಜಿ ಅಂತ ಮಾಡೋದು, ಇದೆಲ್ಲ ಶುಭ ಕಾರ್ಯಗಳು. ಇದಕ್ಕೆಲ್ಲ ಚಾಲನೆ ಸಿಕ್ಕುತ್ತೆ, ಆದರೆ ಸ್ವಲ್ಪ ವಿಘ್ನಗಳು ಬರ್ತದೆ. ತಾಳ್ಮೆಯಿಂದ ಅದನ್ನು ವೆಲ್ ಪ್ಲ್ಯಾನ್ಡ್ ಆಗಿ ತಾಳ್ಮೆಯಿಂದ ಮಾಡಿಕೊಂಡು ಹೋದರೆ ಗುರುವಿನ ಅನುಕೂಲ ಪುನಃ ಬಂದಿದೆ. ದುರ್ಗಾರಾಧನೆಯನ್ನೂ ವಿಧಿಸಿದೆ ಮತ್ತು ರುದ್ರಾರಾಧನೆಯನ್ನು ಕೂಡ ವಿಧಿಸಿದೆ. ವಿಶೇಷವಾಗಿ ವಿಘ್ನಗಳ ಪರಿಶಮನಕ್ಕೆ ಗಣಪತಿ ದೇವರ ಆರಾಧನೆಯನ್ನು ಮಾಡಿಕೊಂಡು ಹೋಗಿ. ಒಳ್ಳೆಯದಾಗಲಿ.